ಒಬ್ಬ ಹೆಂಗಸು ನಮ್ಮನ್ನು ಹುಡ್ಕೊಂಡು ಬಂದಿದ್ರಾ? ಹಾಂ, ಅವ್ರ ಹೆಸರೇನು ಹೇಳಿದ್ರು ತಾತ? ಅದೇ ಪವಿತ್ರ ಅಂತ, ನಿಮ್ಮ ಯಜಮಾನ್ರ ಆಫೀಸಲ್ಲಿ ಕೆಲಸ ಮಾಡೋಳಂತೆ. ನೀವು ಬರೋವರೆಗೂ ಕಾಯಿರಿ ಅಂತ ಎಷ್ಟು ಹೇಳಿದ್ರು ಕೇಳಿಲ್ಲ. ದಿಢೀರಂತ ನನ್ನ ತಲೆಗೆ ಪೆಟ್ಟು ಬಿತ್ತು. ಆಗ ನಾನು ಪ್ರಜ್ಞೆ ತಪ್ಪಿ ಬಿದ್ದೋದೆ. ಈಗ ನೀನು ಕೂಗಿದ ಮೇಲೆ ಎಚ್ಚರ ಆಗಿದ್ದು. ನೀನು ಹೇಳ್ತಿರೋದೆಲ್ಲ ಕೇಳ್ತಿದ್ರೆ ನಮ್ಮ ಸುತ್ತ ಏನೋ ನಡೀತಿದೆ ಅನಿಸ್ತಿದೆ ತಾತ. ಹೌದು ಮಗಳೇ, ಯಾವುದಕ್ಕೂ ನಿಮ್ಮ ಯಜಮಾನರ ಮೇಲೆ ಗಮನ ಇಟ್ಟಿರು. ಸರಿ ತಾತ. ತಾತ ಹೇಳೋದು ನೋಡ್ತಿದ್ರೆ ಯಾರೋ ಏನೋ ಸಂಚು ಮಾಡ್ತಿದ್ದಾರೆ ಅನಿಸ್ತಿದೆ. ಯಾವುದಕ್ಕೂ ಇನ್ಮೇಲೆ ಹುಷಾರಾಗಿರ್ಬೇಕು. ಪಾರ್ವತಿ ಕಾಡಿಂದ ಬೇರ್ಗಳನ್ನ ತಂದೆ ತರ್ತಾಳೆ. ತಂದ್ಮೇಲೆ ಈ ಮನೆಯವರೆಲ್ಲ ಅವಳನ್ನ ಹೊಗಳಿ ಅಟ್ಟಕ್ಕೇರಿಸ್ತಾರೆ. ಅದನ್ನ ನನ್ನ ಕಣ್ಣು ತುಂಬ ನೋಡಿ ಹೊಟ್ಟೆ ಉರ್ಕೊಂಡು ತಣ್ಣೀರು ಸುರ್ಕೋಬೇಕು ಅಷ್ಟೆ. ಅವಳು ತರೋ ಬೇರಿಂದ ಔಷಧಿ ತಯಾರಿಸಿ ಆ ಔಷಧಿ ರಿಸಲ್ಟ್ ಏನಾದರೂ ಪಾಸಿಟಿವ್ ಬಂದ್ಬಿಟ್ರೆ ಈ ಮನೇಲಿ ನನ್ನ ಮಾತಿಗೆ ಬೆಲೆನೇ ಇರಲ್ಲ. ಈ ಮನೆಯವರೆಲ್ಲರನ್ನೂ ನಾನು ನನ್ನ ಕಂಟ್ರೋಲಿಗೆ ತರಬೇಕು ಅಂದರೆ ಅವಳು ತರೋ ಬೇರಿಂದ ಇಡೀ ಅರಸನ ಕೋಟೆಗೆ ಕೆಟ್ಟ ಹೆಸರು ಬರಬೇಕು. ಆ ಥರ ಮಾಸ್ಟರ್ ಪ್ಲಾನ್ ಮಾಡಬೇಕು. ಆ ಹಾಳಾದ ಪಾರ್ವತಿ ಕಿತ್ತೋಗಿರೋ ಬೇರ್ಗಳನ್ನ ತಂದು ಔಷಧಿ ಮಾಡಿ ಸಕ್ಸಸ್ ಆಗ್ಬಿಟ್ರೆ ಅದು ನಮ್ಮ ಗುರೂಜಿ ಮುಂದೆ ಛೇ 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 ಎಂಥ ಅವಮಾನ ಆಗದು. ಇದಾಗದಕ್ಕೆ ನಾನು ಬಿಡೋದಿಲ್ಲ. ಗುರೂಜಿ, ನಾನಿರೋದೇ ಡ್ಯಾಮೇಜ್ ಮಾಡೋದಕ್ಕೆ. ನಿಮಗೆ ನಾನು ಸಾಥ್ ಕೊಡ್ತೀನಿ. ಆ ಬೇರ್ಗಳ ಕತೆ ನಾವು ಮುಗಿಸ್ಬಿಡ್ತೀನಿ. ನನಗನ್ಸುತ್ತೆ ನಿಮ್ಮ ಯಜಮಾನರಿಗೆ ಏನೋ ತೊಂದರೆ ಇದೆ ಅಂತ. ಅವರೊಬ್ಬರನ್ನೇ ಎಲ್ಲೂ ಬಿಡಬೇಡಮ್ಮ. ಸಾಧ್ಯವಾದಷ್ಟು ಅವ್ರ ಜೊತೆಲೇ ಇರು. ನೀವಿಬ್ಬರು ಕಾಡಿಗೆ ಹೋಗಿ ಸ್ವಲ್ಪ ಹೊತ್ತಾದ್ಮೇಲೆ ನಿಮ್ಮನ್ನ ಒಬ್ಬ ಹುಡುಗ ಕೇಳ್ಕೊಂಡು ಬಂದಿದ್ದ. ಇದಾದ್ಮೇಲೆ ನಿಮ್ಮನ್ನು ಕೇಳ್ಕೊಂಡು ಒಬ್ಳು ಹೆಂಗಸು ಬಂದಳು. ಯಜಮಾನ್ರೆ, ಪಾರ್ವತಿ 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 ಅದು ಎಲ್ಲಿವರೆಗೂ ಬಂದಿರ್ಬೋದು. ಒಂದು ಫೋನ್ ಮಾಡ್ತೀನಿ. ಬೇಡ ಬೇಡ, ಅವನು ಡ್ರೈವಿಂಗಲ್ಲಿರ್ತಾನೆ, ತೊಂದರೆ ಆಗುತ್ತೆ. ಎಲ್ಲ ಕಂಟಕಗಳನ್ನು ದಾಟಿ ನನ್ನ ಮಗ ಮನೆಗೆ ಬರ್ತಿದ್ದಾನೆ. ಖುಷಿಯಿಂದ ಅವನನ್ನು ಸ್ವಾಗತಿಸ್ಬೇಕು. ಅವನು ಕಾಡಿಗೆ ಹೋದ್ಮೇಲೆ ಸರಿಯಾಗಿ ಊಟ ಮಾಡಿದಾನೋ ಇಲ್ವೋ, ಅವನು ಬರ್ತಿದ್ದ ಹಾಗೆ ನಾನೇ ನನ್ನ ಕೈಯಾರ ಅವನಿಗೆ ತಿನ್ನಿಸ್ಬೇಕು. ಒಂದೊಂದು ಕ್ಷಣನೂ ಒಂದೊಂದು ಯುಗದ ಹಾಗೆ ಅನ್ನಿಸ್ತಾ ಇದೆ ನನಗೆ. ತಾತ, ನಿಮ್ಮಿಂದ ತುಂಬ ಉಪಕಾರ ಆಯಿತು.
ನಿಮ್ಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇದರಲ್ಲಿ ಉಪಕಾರ ಏನಪ್ಪ? ಇದು ನನ್ನ ಕಸುಬು. ಔಷಧಿ ತಯಾರಿಸಿ ಜನರಿಗೆ ಕೊಡೋದು ಇದೇ ನನ್ನ ಕೆಲಸ. ಅದಕ್ಕೂ ಮೀರಿ ನೀನೇನಾದರೂ ಕೃತಜ್ಞತೆ ಹೇಳಬೇಕು ಅಂತಿದ್ರೆ ನಮ್ಮ ಪಾರ್ವತಿ ಹೇಳು. ಅವಳು ನಿನ್ನನ್ನು ಸಮಯಕ್ಕೆ ಸರಿಯಾಗಿ ಮನೆಗೆ ಕರ್ಕೊಂಡು ಬಂದು ಅದಕ್ಕೆ ಬೇಗ ಹುಷಾರಾದೆ. ಅಷ್ಟು ಸಾಲದು ಅಂತ ರಾತ್ರಿ ಎಲ್ಲ ನಿದ್ದೆಗೆಟ್ಟು ನಿನ್ನನ್ನು ಆರೈಕೆ ಮಾಡಿದಾಳಪ್ಪ. ಪಾರ್ವತಿ ನಿನ್ನ ಜೊತೆಲಿರೋದೆ ನಿನ್ನ ಪಾಲಿನ ಅದೃಷ್ಟ. ನೀವು ಹೇಳಿದ ನಿಜ ತಾತ. ಪಾರ್ವತಿ ನನಗೆ ಮಾತ್ರ ಅಲ್ಲ, ನಮ್ಮ ಮನೆಯವರೆಲ್ಲರಿಗೂ ತುಂಬ ಉಪಕಾರ ಮಾಡಿದ್ದಾಳೆ. ನಮ್ಮ ಮರ್ಸನ ಕೋಟೆಗೆ ಅವಳೊಂಥರ ಅದೃಷ್ಟ ದೇವತೆ ಇದ್ದಂಗೆ. ತಾತ, ನೀವು ಒಬ್ಬರೇ ಯಾಕೆ ಇಲ್ಲಿದ್ದೀರಾ? ನೀವು ನಮ್ಮೂರಿಗೆ ಬಂದುಬಿಡಿ. ನೀವು ಅಲ್ಲೇ ನಾಟಿ ಔಷಧಿ ಕುಡಿ, ನಾನೆಲ್ಲ ಅಲ್ಲೇ ವ್ಯವಸ್ಥೆ ಮಾಡಿಬಿಡ್ತೀನಿ. ನಾನು ಹುಟ್ಟಿ ಬೆಳೆದ ಈ ಮನೆ ಬಿಟ್ಟು ಬರೋಕ್ಕೆ ಇಷ್ಟ ಇಲ್ಲ ಕಣಪ್ಪ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ಸರಿ ತಾತ, ನಿಮ್ಮ ಇಷ್ಟ ಅಂತಲೇ ಆಗಲಿ. ಇದರಲ್ಲೇ ಗೊತ್ತಾಗುತ್ತೆ ನಿಮ್ಮೂರ ಮೇಲೆ ನಿಮಗೆ ಎಷ್ಟು ಪ್ರೀತಿ ಅಭಿಮಾನ ಇದೆ ಅಂತ. ನಿಮ್ಮಂಥ ಹಿರಿಯರು ಇರೋದ್ರಿಂದನೇ ಹಳ್ಳಿ ಸೊಗಡು ಹಾಗೆ ಉಳ್ಕೊಂಡಿರೋದು. ಆದರೂ ತಾತ, ನಿಮ್ಗೆ ನಾನು ಏನಾದರೂ ಕೊಡಬೇಕು. ನಿಮ್ಗೆ ಏನಾದರೂ ಸಹಾಯ ಬೇಕಾದರೆ ಯಾವಾಗಾದರೂ ನನಗೆ ಕೇಳಿ, ನಾನು ಖಂಡಿತ ಮಾಡ್ತೀನಿ. ನೀನೇನಾದರೂ ನನಗೆ ಸಹಾಯ ಮಾಡಬೇಕು ಅಂತಿದ್ರೆ ನಮ್ಮ ಪಾರ್ವತಿನ ಚೆನ್ನಾಗಿ ನೋಡ್ಕೊ. ಅವಳು ಯಾವಾಗಲೂ ನಗ್ನಗ್ತಾ ಇರಬೇಕು, ಅದೇ ನನ್ನ ಆಸೆ. ಯಜಮಾನ್ರೆ, ಬ್ಯಾಗ್ ಎಲ್ಲ ಕಾರಲ್ಲಿ ಇಟ್ಟಿದ್ದೀನಿ. ಒಳಗೆ ಹೋಗಿ ಬೇರಿನ ಬ್ಯಾಗ್ ತಂದ್ಬಿಡ್ತೀನಿ. ಹೊರಡೋಣ. ಹೊರಡೋಣ. ಆದರೆ ನೀನು ಯಾಕೆ ಮುಖ ಗಂಟು ಹಾಕೊಂಡಿದ್ಯಾ? ಸ್ವಲ್ಪ ನಗು ಪಾರ್ವತಿ. ನಾನೆಲ್ಲಿ ಮುಖ ಗಂಟು ಹಾಕೊಂಡಿದ್ದೀನಿ ಯಜಮಾನ್ರೆ? ನನಗೆ ಹಾಗೆ ಕಾಣಿಸ್ತಾ ಇದೆ, ಸ್ವಲ್ಪ ನಗು. ಏನಾಗಿದೆ ನಿಮಗೆ? ಅವ್ರು ಅಷ್ಟೊಂದು ಕೇಳ್ಕೊಂತಿದ್ದಾರೆ, ನಗಮ್ಮ. ನೋಡು ಮತ್ತೆ. ಸರಿ ಸರಿ ಸರಿನಾ? ತಾತ, ಇಷ್ಟು ನಕ್ರೆ ಸಾಕಾ? ಏನೋ ಅವಳು ನಗ್ತಾ ಇರಬೇಕು ಅಷ್ಟೇ. ತಾತ, ನಾವಿನ್ ಹೊರಡ್ತೀವಿ. ಆಶೀರ್ವಾದ ಮಾಡಿ ತಾತ. ಆಗಲಿ, ದೇವರು ಒಳ್ಳೇದು ಮಾಡಲಿ. ಬರ್ತೀನಿ ತಾತ. ತಾತ, ನಾವೇನು ಹೊರಡ್ತೀವಿ. ಬರ್ತೀವಿ ತಾತ. ತಾತ, ಬರ್ತೀವಿ. ಬರ್ತೀವಿ ತಾತ. ಓಯ್, ಏನಿದೆ ನೀನು ಅವತಾರ? ಹೇಗೆ ಕಾಣಿಸ್ತಾ ಇದ್ದೀನಿ? ಖಡಕ್ಕಾಗಿದೆ ಅಲ್ವಾ? ಅದಿರ್ಲಿ, ಏನಿವತ್ತು ಯಾವತ್ತು ಹಾಕೊಳ್ದೇ ಇರೋನು ಫಾರ್ಮಲ್ಸ್ ಹಾಕೊಂಡ್ಬಿಟ್ಟಿದ್ಯಲ್ಲ? ಯಾಕಂದರೆ ಮಾಮ್ ನೋಡಿ ಖುಷಿ ಆಗಲಿ ಅಂತ, ಆಮೇಲೆ ಆ ಖುಷಿ ನೋಡಿ ನನಗೆ ಖುಷಿ ಆಗಲಿ ಅಂತ, ಆಮೇಲೆ ಫಾರ್ ಎ ಚೇಂಜ್ ಬ್ರೋ ಬರ್ತಿದ್ದಾನಲ್ಲ, ಅವನು ವೆಲ್ಕಮ್ ಮಾಡೋಕ್ಕೆ ಫಾರ್ಮಲ್ಸ್ ಹಾಕಿದ್ದೀನಿ. ಹೇಗೆ ಕಾಣ್ತಿದೆ ಅಂತ ಹೇಳಲೇ ಇಲ್ಲ. ಬೇಡ ಬಿಡು, ಹೇಳಿದ್ರೆ ನಿನಗೆ ಬೇಜಾರಾಗುತ್ತೆ. ಬೇಜಾರಾಗತ್ತಾ? ಯಾಕೆ? ಯಾಕೆ ಅಂದರೆ ನೀನು ಹಾಕಿರೋದು ಡಬ್ಬಾ ಥರ ಇದೆ, ಒಳ್ಳೆ ಜೋಕರ್ ಥರ ಕಾಣಿಸ್ತಿದೆ ಗೊತ್ತಾ? ಹೌದಾ? ಚೋಕರ್ ಥರನಾ? ಹ್ಞೂ. ಅಲ್ಲ, ಈ ಥರ ಫಾರ್ಮಲ್ಸ್ ಎಲ್ಲ ಹಾಕಕ್ಕೆ ಬರಲ್ಲ ಅಂದರೆ ಯಾರ ಹತ್ರ ಆದರೂ ಕೇಳಬೇಕಪ್ಪ. ನಮ್ಮವರು ಅಂತ ಯಾರಿದ್ದಾರೆ? ಓವರ್ ಆ್ಯಕ್ಟಿಂಗ್ ಎಲ್ಲ ಮಾಡಬೇಡ, ನಿನಗೆ ಸೂಟ್ ಆಗಲ್ಲ. ಬಾಯ್ಲಿ. ಈ ಥರ ಎಲ್ಲ ಗುಂಡಿ ಬಿಚ್ಕೊಳ್ಳೋದು, ತೋಳು ಮರ್ಚೋದು, ಇವೆಲ್ಲ ಕ್ಯಾಶುವಲ್ಸಿಗೆ ಅಷ್ಟೇ ಚೆನ್ನಾಗಿ ಕಾಣಿಸೋದು.
ಫಾರ್ಮಲ್ಸ್ಗೆ ಹೀಗೆ ನೀಟಾಗಿ ಬೆಳಿಗ್ಗೆನೇ ಶುರು ಆಯ್ತಾ ನಿಂದು? ಪ್ರೀತಿ ಮಾಡೋದಕ್ಕೆ ಹೊತ್ತು ಗೊತ್ತು ಇಲ್ಲ ಡಾರ್ಲಿಂಗ್. ಇದನ್ನ ಯಾರಾದ್ರೂ ಪ್ರೀತಿ ಅಂತಾರ? ಮತ್ತಿನ್ನೇನು, ಲವ್ ಮಾಡ್ಬೇಕಾದ್ರೆ ತಾನೆ ತಪ್ಕೊಳ್ಳೋದು, ಮುತ್ತು ಕೊಡೋದು, ಆಮೇಲೆ ಸಾಕು ನೀನೇನು ಮುಂದುವರ್ಸೋದು ಬೇಕಾಗಿಲ್ಲ. ನೀನಿಗೆ ಗುಡ್ ಬಾಯ್ ಥರ ನೀಟಾಗಿ ನಿಂತ್ಕೊಂಡ್ರೆ ನಾನೇನನ್ನು ರೆಡಿ ಮಾಡ್ತೀನಿ, ಇಲ್ಲಾಂದ್ರೆ ನೀನಿಷ್ಟ. ಬೇಡ ನಾನು ಗುಡ್ ಬಾಯ್ ಥರ ನೀಟಾಗಿ ನಿಂತ್ಕೊತೀನಿ, ನೀನು ಆರಾಮಾಗಿ ಗುಂಡಿ ಹಾಕು. ಬೇಕಿದ್ರೆ ನಾನು ಕಾಂಪನ್ಸೇಟ್ ಮಾಡೋಕ್ಕೆ ನಿನಗೆ ಸೀರೆ ಹೊಡಿಸ್ತೀನಿ, ಓಕೆನಾ? ನಾಟ್ ಓಕೆ. ಓಕೆ ಸರ್, ನಾನೇ ನಿನ್ನ ಥರ ಎಲ್ಬೋರ್ಡ್ ಅಲ್ಲ, ನನಗೆ ನೀಟಾಗಿ ಸೀರೆ ಉಟ್ಕೊಳಕ್ಕೆ ಬರುತ್ತೆ. ಅದು ನನಗೂ ಗೊತ್ತು, ಏನೋ ಸೀರೆ ಉಟ್ಕೋಬೇಕಾದ್ರೆ ಏನಾದರೂ ಹೆಲ್ಪ್ ಬೇಕಾಗುತ್ತೇನೋ ಅಂತ ಕೇಳಕ್ಕೆ ಬಂದೆ ಅಷ್ಟೇ. ಏನಾದರೂ ಹೆಲ್ಪ್ ಬೇಕಾದರೆ ನಾನೇ ಕೇಳ್ತೀನಿ, ಓಕೆನಾ ಸರ್? ನಾಟ್ ಓಕೆ. ಏಕೆ? ಕೂಲ ಬಿಡು. ಗುಡ್ ಬಾಯ್. ಎಲ್ಲಿ ಈಗ ಸರಿಯಾಗಿ ನಿಂತ್ಕೋ. ಈಗ ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ. ಏನು ಚೆನ್ನಾಗೋ ಏನೋ, ನೀನು ಹೇಳ್ದೆ ನಾನು ಹೂ ಅನ್ಬೇಕಷ್ಟೆ. ಬೇಕಾದ್ರೆ ಕನ್ನಡಿ ನೋಡ್ಕೊ. ನನಗೇನು ನಂಬಿಕೆ ಬರ್ತಿಲ್ಲ. ನಿನಗೆ ನಂಬಿಕೆ ಬರ್ಬೇಕಂದ್ರೆ ನಾನೇನು ಮಾಡಬೇಕು? ನಾನು ಹೇಳ್ದಂಗೆ ಮಾಡಬೇಕು. ಆಯಿತು, ನಾನೇನು ಮಾಡ್ಬೇಕು ಹೇಳು. ನನ್ನ ಸಿಹಿಯಾದ ಅದರದಿಂದ ನನ್ನ ಬರಡಾಗಿರೋ ಕೆನ್ನೆಗೆ ಒಂದು ಸ್ಟ್ರಾಂಗ್ ಆಗಿರೋ ಮುತ್ತು ಕೊಟ್ಟರೆ ನನ್ನ ಮನಸ್ಸು ಲೈಟಾಗಿ ನಾನು ಹಾಕೊಂಡ್ರೆ ಬಟ್ಟೆ ಚೆನ್ನಾಗಿ ಕಾಣಿಸ್ಬೋದೇನೋ ಅಂತ 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 ಈ ನೆಪಕ್ಕೆ ಸುಳ್ಳು ಹೇಳ್ದ್ಯಾ? ನನ್ನ ಕೈಲಾಗಲ್ಲ. ಓಯ್, ನನ್ನ ಕೈಯಿಂದ ಎಲ್ಲಿ ಕೊಡು ಅಂತ ಹೇಳಿದೆ. ನಾನು ಹೇಳಿದ್ದು ತುಟಿಯಿಂದ ಕೊಡು ಅಂತ. ನೋಡು, ಈಗ ನೀನಾಗಿ ನನ್ನ ಮುತ್ತು ಕೊಟ್ಟರೆ ಅದು ಕೆನ್ನೆಗೆ, ಇಲ್ಲ ನಾನು ಕೊಟ್ಟರೆ ನಿನ್ನ ತುಟಿಗೆ. ದಡ್ಡನ ಫಸ್ಟೇ ತುಟಿಗೆ ಅಪ್ಲಿಕೇಶನ್ ಹಾಕಿದ್ರೆ ತುಟಿಗೆ ಸಿಗ್ತಲ್ಲೋ. ಅಯ್ಯೋ ಅಯ್ಯೋ. ಡೋಂಟ್ ವರಿ, ನೀವು ಪ್ರಾಡಕ್ಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇದು ಅನುಷ್ಕಾ ಡೀಲ್. ಮೇಡಮ್, ನೀವು ಇಷ್ಟೊಂದು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದೀರಾ, ಬಟ್ ಇಸ್ ಇಟ್ ವರ್ಕ್? ಅನುಷ್ಕಾ ಕೈ ಹಾಕಿದಾಳೆ ಅಂದಮೇಲೆ ಇದು ಸಣ್ಣ ವಿಚಾರ ಅಲ್ವೇ ಅಲ್ಲ. ಡೀಲ್ ಜೆನ್ಯೂನ್ ಆಗೇ ಇರುತ್ತೆ. ಇಫ್ ಇಟ್ ಇಸ್ ವರ್ತ್ ಆರ್ ನಾಟ್ ನೀವು ಯೋಚನೆ ಮಾಡಿ. ಆಯಿತು ಮೇಡಮ್, ಹಾಗಾದರೆ ಈ ಡೀಲ್ ಓಕೆ. ಥ್ಯಾಂಕ್ ಯು ಸೋ ಮಚ್. ಯಜಮಾನ್ರೆ, ಒಂದು ಸ್ವಲ್ಪ ಗಾಡಿ ನಿಲ್ಲಿಸಿ. ಪಾರ್ವತಿ, ಏನಾಯ್ತು? ಯಾಕೆ ಕಾರ್ ನಿಲ್ಸೋದಕ್ಕೆ ಹೇಳಿದೆ? ಯಜಮಾನ್ರೆ, ನಿಮ್ಮನ್ನು ಒಂದು ಮಾತು ಕೇಳಬೇಕಿತ್ತು. ಏನು ಕೇಳು ಪಾರ್ವತಿ. ತಾಯಿಗಿರೋ ಭಾವನೆ ಮಕ್ಕಳಿಗೂ ಇರುತ್ತಲ್ವಾ? ಇರುತ್ತೆ. ಕೆಲವು ಮಕ್ಕಳು ತಂದೆ ಥರ ಇದ್ದರೆ ಇನ್ನು ಕೆಲವು ಮಕ್ಕಳು ತಾಯಿ ಥರ ಇರ್ತಾರೆ. ಅಂದರೆ ಹೆತ್ತೋರ ಭಾವನೆಗಳಿಗೆ ಸ್ಪಂದಿಸೋ ಮನಸ್ಸು ಅವ್ರಿಗೂ ಇರುತ್ತೆ. ಅದು ಸರಿ, ಈ ವಿಷಯ ಈಗ ಯಾಕೆ ಕೇಳ್ತಾ ಇದೆಯಾ? ಯಾವುದೇ ತಾಯಿಗಾಗ್ಲಿ ತನ್ನ ಮಗುಗೆ ಒಂದು ಸಣ್ಣ ಇರುವೆ ಕಚ್ಚಿದ್ರು ಆ ನೋವನ್ನ ಅವಳ ಕೈಲಿ ಸಹಿಸೋಕ್ಕಾಗೋದಿಲ್ಲ. ಅದೇ ತನ್ನ ಮಗುಗೇನಾದ್ರೂ ಹುಷಾರ್ ತಪ್ತು ಅಂತ ಗೊತ್ತಾದ್ರೆ ಪ್ರಾಣನೇ ಹೋದ ಹಾಗೆ ಆಡ್ತಾಳೆ.
ಯಾಕೆ ಅಂದರೆ ತಾಯಿ ಆದವಳಿಗೆ ಮಾತ್ರ ತನ್ನ ಕರುಳ ಕುಡಿಯೋ ಸಂಕಟ ಅರ್ಥ ಆಗೋದು. ಹೌದು ಪಾರ್ವತಿ, ನೀನು ಹೇಳ್ತಾ ಇರೋದು ಸತ್ಯ. ಆದರೆ ಈ ಸಂದರ್ಭದಲ್ಲಿ ಈ ಮಾತು ಯಾಕೆ ಹೇಳ್ತಾ ಇದೆಯಾ? ಅದಕ್ಕೆ ಕಾರಣ ಇದೆ ಯಜಮಾನ್ರೆ. ಏನು ಪಾರ್ವತಿ ಅದು? ಕಾಡಲ್ಲಿ ನೀವು ವಿಷದ ಬೇರ್ ತಿಂದು ಪ್ರಜ್ಞೆ ತಪ್ಪಿದ ವಿಚಾರನ ಅಮ್ಮನ ಹತ್ರ ಹೇಳಬಾರ್ದು. ಅಖಿಲಮ್ಮಂಗೆ ಇದ್ರ ಬಗ್ಗೆ ಏನಾದರೂ ಗೊತ್ತಾದರೆ ಅವ್ರ ಮನ್ಸಿಗೆ ತುಂಬ ನೋವಾಗುತ್ತೆ. ನೀವು ಪ್ರಜ್ಞೆ ತಪ್ಪಿ ಬಿದ್ದಾಗ ಅಖಿಲಮ್ಮ ಫೋನ್ ಮಾಡಿದ್ರು, ನೀವು ಹುಷಾರಾಗಿದ್ದೀರಾ ಅಂತ ಗಾಬರಿಯಿಂದ ಕೇಳಿದ್ರು. ನೀವು ಅಂದರೆ ಅಮ್ಮಂಗೆ ಪ್ರಾಣ ಯಜಮಾನ್ರೆ. ಅಲ್ಲಿ ನಡೆದ ವಿಷಯ ಅಮ್ಮಂಗೆ ಗೊತ್ತಾದ್ರೆ ಅವ್ರು ತುಂಬ ಭಯ ಪಡ್ತಾರೆ. ದಯವಿಟ್ಟು ಈ ವಿಚಾರ ನಮ್ಮಿಬ್ಬರ ಮಧ್ಯೆ ಮಾತ್ರ ಇರಬೇಕು. ಇದನ್ನ ಯಾರಿಗೂ ಹೇಳಲ್ಲ ಅಂತ ಪ್ರಮಾಣ ಮಾಡಿ. ನೋ ವೇ, ಚಾನ್ಸೇ ಇಲ್ಲ ಪಾರ್ವತಿ. ಕಾಡಲ್ಲಿ ನಾನು ಮೂರ್ಛೆ ಹೋಗಿದ್ದೆ ಅನ್ನೋದು ಏನು ತಮಾಷೆ ವಿಷಯನಾ? ಗ್ಯಾರಂಟಿ ಈ ವಿಷಯನ ನಮ್ಮಂಗಂತೂ ಹೇಳಲ್ಲ. ಏನ್ ಯಜಮಾನ್ರೆ ನೀವು ನನ್ನನ್ನು ಹೆದರ್ಸೇ ಬಿಟ್ರಲ್ಲ. ನೀನು ಟೆನ್ಷನ್ ಆಗಬೇಡ ಪಾರ್ವತಿ. ಯಾವುದೇ ಕಾರಣಕ್ಕೂ ಅಲ್ಲಿ ನಡೆದ ವಿಷಯನ ನಾನು ಯಾರಿಗೂ ಹೇಳೋದಿಲ್ಲ. ಇವಾಗ ಸಮಾಧಾನ ಆಯ್ತಾ? ಸಮಾಧಾನದ ಜೊತೆಗೆ ಸಂತೋಷನೂ ಆಯ್ತು ಯಜಮಾನ್ರೆ. ಪಾರ್ವತಿ, ಇವಾಗ ನಾನು ನಿನಗೆ ಹೇಗೆ ಪ್ರಮಾಣ ಮಾಡಿದ್ದೀನೋ ನೀನು ಹಾಗೆ ನನಗೆ ಪ್ರಮಾಣ ಮಾಡಬೇಕು. ಪ್ರಮಾಣನ ಯಾವ ವಿಚಾರಕ್ಕೆ ಯಜಮಾನ್ರೆ? ಹೇಳ್ತೀನಿ, ಆದರೆ ಈಗಲ್ಲ, ಟೈಮ್ ಬಂದಾಗ. ಆಯ್ತು ಯಜಮಾನ್ರೆ, ನೀವು ಯಾವಾಗ ಏನೇ ಕೇಳಿದ್ರು ನಾನು ಇಲ್ಲ ಅನ್ನಲ್ಲ ಅಂತ ನಿಮಗೆ ಚೆನ್ನಾಗಿ ಗೊತ್ತು ಅಲ್ವಾ? ಇದಪ್ಪ ಮಾತು ಅಂದರೆ. ಈಗ ನನಗೂ ಸಮಾಧಾನದ ಜೊತೆ ಸಂತೋಷನೂ ಆಯ್ತು. ಹೊರಡೋಣ? ಭಾವ, ಕ್ಷೇಮವಾಗಿ ಬಂದ್ರಾ? ಹಾಂ ಜರ್ನಿ. ಪಾರ್ವತಿಯವರು ಮನೆಗೆ ಹೋದ್ಲು. ಅಮ್ಮ ಎಲ್ಲಿದ್ದಾರೆ? ರೂಮಲ್ಲಿದ್ದಾರೆ, ಬರ್ತಾರೆ. ಬ್ರೋ, ವೆಲ್ಕಮ್ ವೆಲ್ಕಮ್. ಪ್ರೀತು, ಏನಿದು ನಿನ್ ಗೆಟಪ್ಪು? ಫುಲ್ ಚೇಂಜ್ ಆಗ್ಬಿಟ್ಟಿದ್ಯಾ? ಹೌದು ಬ್ರೋ, ನಿನ್ನ ಈ ಗೆಟಪ್ ಅಲ್ಲಿ ವೆಲ್ಕಮ್ ಮಾಡೋಣ ಅಂತ ರೆಡಿ ಆದೆ. ಹೇಗೆ ಕಾಣಿಸ್ತಾ ಇದ್ದೀನಿ? ವೆರಿ ಹ್ಯಾಂಡ್ಸಮ್. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಏ ಪ್ರೀತು, ನನ್ನ ವೆಲ್ಕಮ್ ಮಾಡೋದಕ್ಕೆ ನೀನು ಈ ಥರ ರೆಡಿ ಆಗಿದೆಯಲ್ಲ, ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು. ಭಾವ, ನೀವು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಪ್ರೀತುಗಲ್ಲ, ನನಗೆ. ಯಾಕೆ ಅಂದರೆ ಅವನ್ನ ಹೀಗೆ ರೆಡಿ ಮಾಡಿರೋದು ನಾನು. ಹೌದಾ? ಒಂಥರ ಹೌದು ಬ್ರೋ, ಅದಕ್ಕಾಗಲೇ ನಾನು ಗಿಫ್ಟ್ ಕೊಟ್ಟಾಗಿದೆ. ವೆರಿ ಗುಡ್. ಏನು ಗಿಫ್ಟ್ ಕೊಟ್ಟೆ?